ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಆರಾಮದೀನಿ. ಬರ್ರಿ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ ಬದ್ನಿಕಾಯಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು ಮಾಡ್ಕೊಂಡು ತಿನ್ನಿರಿ, ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಹೊಳ್ಳೆ ಮಳೆ ಮಾಡ್ಕೊಂಡು ತಿಂತೀರಿ. ಬರ್ರಿ ಹಂಗಾರೆ ಇದಕ್ಕೆ ಏನೇನು ಬೇಕು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ. ಮೊದಲಿಗೆ ನೋಡಿರಿ, ನಾನಿಲ್ಲಿ ಒಂದು 5 ಮುಳ್ಳುಗಾಯಿ ಬದ್ನಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಸಣ್ಣ ತೊಗೋರಿ, ಅಂದ್ರೆ ಟೇಸ್ಟ್ ಆಕತಿ ಪಲ್ಯ. ಅಂದ್ರೆ ಸಣ್ಣ ತೊಗೊಂಡ್ವಿ ಅಂದ್ರೆ ಮಾಡೋಕ್ಕೂ ಈಸಿ ಆಕತಿ. ಹಂಗೆ ನೋಡಿರಿ, ಸೈಡ್ನಾಗ ಒಂದು ಪುಟ್ಟಿ ಒಳಗೆ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಯಾಕೆ ಹಾಕ್ಕೊಳಕತ್ತೀನಿ ಅಂದ್ರೆ ಈ ಬದ್ನಿಕಾಯಿನೇ ಹೆಚ್ಚು ಅದ್ರೊಳಗೆ ಹಾಕ್ತೀವಿ, ಅವು ಸ್ವಲ್ಪ ಕಪ್ ಅಕ್ಕವು. ಅದಕ್ಕಾಗಿನ ಉಪ್ಪು ಹಾಕ್ಕೊಂಡ್ವಿ ಅಂದ್ರೆ ಕಪ್ಪಾಗಂಗಿಲ್ಲ. ಇವಾಗ ನೋಡಿರಿ, ಸ್ವಲ್ಪ ತುಂಬನ ಕಟ್ ಮಾಡ್ಕೊಳಕತ್ತೀನಿ ಹಿಂದಿಂದ. ಹಂಗೆ ಬದ್ನಿಕಾಯಿ ಒಳಗೂ 4 ಭಾಗ ಮಾಡ್ಕೊಳ್ತೀನಿ ನೋಡಿರಿ. ಈ ರೀತಿ ಮಾಡ್ಕೊಂಡ್ವಿ ಅಂದ್ರೆ ಒಳಗೆ ಹುಳ ಹತ್ತಿತ್ತಂದ್ರೆ ಅದನ್ನು ತೆಗಿಬೋದು ಈಸಿಯಾಗಿ. ಒಂದು ಹೋಳು ಕಟ್ ಮಾಡಿ ನೀವು ಇಲ್ಲಿ 2 ಭಾಗನೂ ಮಾಡ್ಕೋಬೋದು. 2 ಭಾಗ ಮಾಡ್ಕೊಂಡ್ವಿ ಅಂದ್ರೆ ತುಂಬಾಕೂ ಸರಿ ಅನ್ಸಂಗಿಲ್ಲ ಇವು ತುಂಬಗಾಯಿ ಮಾಡ್ಕೊಳ್ಬೇಕಾದ್ರೆ. ಇವಾಗ ನೋಡಿರಿ, ಅಷ್ಟು ಬದ್ನಿಕಾಯಿನ ಈ ರೀತಿ 4 ಭಾಗವಾಗಿ ಹೆಚ್ಚಿಟ್ಕೊಂಡು ನೀರಾಗ ಹಾಕಿ ಬಿಡೋಣ್ರಿ. ಇವು ಸೈಡ್ನಾಗ ಇಟ್ಕೊಂಡು ಇವಾಗ ಮತ್ತೆ ಅದಕ್ಕೆ ಮಸಾಲೆ ಏನೇನು ಬೇಕಂತ ಹೇಳಿ ರೆಡಿ ಮಾಡ್ಕೊಂಬರೋಣ ಬರ್ರಿ. ನೋಡಿರಿ, ಗ್ಯಾಸ್ ಮೇಲೆ ಒಂದು ತೆಮಿ ಇಟ್ಟಿದ್ದೀನಿ. ಅದಕ್ಕೆ ಶೇಂಗಾ ಹಾಕ್ಕೊಳಕತ್ತೀನಿ. ಶೇಂಗಾನ ಇವನ್ನ ಹುರ್ಕೊಳ್ಬೇಕು. ಸಪ್ಪಿ ಒಂದೊಂದು ಹಂಗೆ ಉಳಿತಾವೆ, ಒಂದೊಂದು ಶೇಂಗಾ ಕ್ಲೀನ್ ಆಗಿರ್ತಾವೆ, ಇರಲಿ ನಡಿತೈತಿ. ಇವಾಗ ನೋಡಿ, ಇದು ಹುರಿದೈತಿ. ಇದನ್ನು ಸೈಡ್ನೇ ತೆಗೆದು ಇಟ್ಕೋತೀನಿ. ಈಗ ಅದ ತೆಮಿ ಒಳಗೆ ಸ್ವಲ್ಪ ಎಳ್ಳು ಹಾಕ್ಕೊಳಕ್ತೀನಿ, ಬಿಳಿ ಎಳ್ಳನ್ನ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇವು ಚಟ ಅಂತ ಸಿಡಿತಿರ್ತಾವೆ. ಅವಾಗನ ಅಂದ್ರೆ ಭಾಳ ಫ್ರೈ ಮಾಡ್ಕೋಬಾರ್ದು. ಇವನ್ನ 1-2 ನಿಮಿಷ ಹುರ್ಕೊಂಡು ತೆಗೆದ್ರೆ ಸಾಕು. ನೋಡಿರಿ, ತೆಗಿತಿದ್ದೀನಿ ನೋಡ್ರಿ. ಈಗ ಇದನ್ನು ಸೈಡ್ನಾಗ ಒಂದು ಮರದಾಗ ಹಾಕ್ಕೊಳಕತ್ತೀನಿ. ಶೇಂಗಾ ಮತ್ತು ಬಿಳಿ ಎಳ್ಳನ್ನ ಎರಡೂ ಆರಿಸ್ಕೋಬೇಕು. ಇವನ್ನ ಆರಿಸ್ಕೊಂಡು ಶೇಂಗಾ ಮೇಲಿನೂ ಒಂದು ಸ್ವಲ್ಪ ಕೈಲೇನ ಅಂದ್ರೆ ಒಂದು ಅರ್ಬಿಯಾರ ತೊಗೋರಿ, ಇಲ್ಲಾಂದ್ರೆ ಒಂದು ಚಮಚಾರ ತೊಗೋರಿ. ತೊಗೊಂಡು ಕೆಸಿನ ಮ್ಯಾಗಿನ ಸಪ್ಪಿ ಒಂದು ಸ್ವಲ್ಪ ತಿಕ್ಕೋಬೇಕು. ಒಂದು ಸ್ವಲ್ಪ ಸಪ್ಪು ಹೋದ್ವು ಅಂದ್ರೆ ಅದು ಟೇಸ್ಟ್ ಆಗುತ್ತೆ ಪಲ್ಯ ಒಳಗೆ ಮಾಡ್ಕೊಂಡು ತಿಂದ್ರೆ. ನೋಡಿರಿ, ಈಗ ಸಪ್ಪಿನ ಸ್ವಲ್ಪ ಹೋಗ್ಯಾವು, ಸ್ವಲ್ಪ ಹಂಗಾವದಾವು, ನಡಿತೈತಿ. ಇವಾಗ ಎಳ್ಳು ಮತ್ತು ಶೇಂಗಾ ಎರಡೂ ಮಿಕ್ಸರ್ ಜಾರ್ನಾಗ ಹಾಕಿನಿ. ಅದಕ್ಕೆ ಇವಾಗ ನಾನು ಮಸಾಲೆ ಖಾರ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಮತ್ತು ಅದಕ್ಕೆ ಒಂದು 4-5 ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು 5-6 ಎಲೆ ಕರಿಬೇವನು ಹಾಕ್ಕೊಳಕತ್ತೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು 1 ಚಿಟಿಕೆ ಅಷ್ಟು ಅರಿಶಿಣ ಪುಡಿ. ಇಷ್ಟೆಲ್ಲ ಹಾಕ್ಕೊಂಡು ಕೆಸಿಂದ ಇದನ್ನು ತರಿಯಾಗಿ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಬರೋಣ ಬರ್ರಿ. ಹಂಗಂದ್ರೆ ಸ್ವಲ್ಪ ಶೇಂಗಾ ಸಣ್ಣಾಗಿರ್ತೈತಿ, ಒಂದು ಸ್ವಲ್ಪ ಸಣ್ಣಾಗಿರಂಗಿಲ್ಲ. ಈ ರೀತಿ ಆದ್ರೆ ಸಾಕು. ಇವಾಗ ನೋಡಿ, ಅವಾಗಲೇ ಬದ್ನಿಕಾಯಿ ಹೆಚ್ಚಿಟ್ಟಿದ್ವಿ. ಆ ಬದ್ನಿಕಾಯಿ ಒಳಗೆ ಇವಾಗ ಮಾಡಿಟ್ಟಿದ್ದು ಮಸಾಲೆನೆಲ್ಲ ಹಾಕಾಕತ್ತೇನೆ ನೋಡಿರಿ. ಈ ಮಸಾಲೆ ಎಲ್ಲ ಬದ್ನಿಕಾಯಿಗಳಿಗೆ ತುಂಬಿ ಉಳಿತೈತೆ ಒಂದಿಷ್ಟು ಮಸಾಲೆ. ನೀವು ಬೇಕಿದ್ರೂ ಅದನ್ನು ಹಾಕ್ಕೊಳ್ಬೋದು, ಇಲ್ಲಾಂದ್ರೆ ಸೈಡ್ನಾಗ ಮತ್ತೊಮ್ಮೆ ಮಾಡ್ಕೋಬೇಕಾದ್ರೆ ಇಟ್ಕೊಳ್ಬೋದು. ನಾ ಇಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದ್ರೆ ನಾನು ಸ್ವಲ್ಪ ರಸ ಬಿಟ್ಕೊಂಡು ಮಾಡ್ಕೊಳಕತ್ತೀನಿ ಇದನ್ನ ಬದ್ನಿಕಾಯಿನ. ಸ್ವಲ್ಪ ಒಬ್ಬೊಬ್ಬರು ಡ್ರೈ ತಿಂತಾರು, ಒಬ್ಬೊಬ್ಬರು ರೋಸ್ಟ್ ತಿಂತಾರು. ಹೀಗಾಗಿ ನಾ ಡ್ರೈನ ಮಾಡ್ಕೊಳಕತ್ತೀನಿ ಇಲ್ಲಿ. ಹೀಗಾಗಿ ಉಳಿದಿದ್ದು ಮಸಾಲೆ ಇತ್ತಲ್ಲ ಆ ಜಾರ್ನಾಗ, ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ತೀನಿ ನೋಡಿರಿ. ಅದೇ ಮಿಕ್ಸಿ ಜಾರ್ಗೆ ಇವಾಗ 1 ಟಮಾಟಿನ ಸಣ್ಣಂಗೆ ಕಟ್ ಮಾಡಿ ಹಾಕಿ ರುಬ್ಕೊಂಬರ್ತೀನಿ ನೋಡಿರಿ. ನೀವು ಅನ್ಬೋದು ಇಲ್ಲಿ ಇವ್ರು ಯಾಕೆ ಟಮಾಟಿ ಹಿಂಗೆ ಕಟ್ ಮಾಡಿ ರುಬ್ಕೊಂಬರಾಕ್ತಾರಂಥೇಳಿ. ನೀವು ಹುಂಚಿ ರಸನೂ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಟಮಾಟಿ ಹಾಕ್ಕೊಳಕ್ತೀನಿ. ಹಿಂಗೆ ರುಬ್ಬಿ ಮಾಡಿ ಹಾಕೋದ್ರಿಂದ ಪಲ್ಯ ತುಂಬಾ ಟೇಸ್ಟ್ ಬರ್ತೈತಿ. ಉಳ್ಳಾಗಡ್ಡಿ ಜೊತೆ ನಾವು ಟಮಾಟಿ ಹಾಕ್ತೀವಲ್ವ, ಅವು ಹುಡುಗರು ತಿನ್ನೋ ಮುಂದೆ ಸೈಡ್ನಾಗ ತೆಗೆದು ಇಡ್ತಾರೋ. ಹೀಗಾಗಿ ನಾನು ಟಮಾಟಿನ ರುಬ್ಬಿನ ಹಾಕಾಕತ್ತೀನಿ. ಇಲ್ಲಿ ನೋಡಿರಿ, ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದು ಬಿಸಿ ಆದ ತಕ್ಷಣ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಎಣ್ಣೆ ಒಳಗೆ ಚಟ ಅಂತ ಸಿಡಿದ ತಕ್ಷಣವೇ ಇವಾಗ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಉಳ್ಳಾಗಡ್ಡಿನ ನಾವು ಇಲ್ಲಿ ಹಸಿ ವಾಸನೆ ಹೋಗೋ ತನಕ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು. ಒಬ್ಬೊಬ್ಬರು ಪಲ್ಯ ಮಾಡ್ಕೊಳ್ಳೋ ಮುಂದೆ ಉಳ್ಳಾಗಡ್ಡಿ ಜೊತೆನ ಟಮಾಟಿನ ಸಣ್ಣಂಗೆ ಕಟ್ ಮಾಡಿ ಹಾಕ್ತಾರೋ. ಹಿಂಗೆ ಹಾಕೋದ್ರಿಂದ ಹುಡುಗರು ಏನು ಮಾಡ್ತಾರೋ, ಸಣ್ಣ ಮಕ್ಕಳು ಬದ್ನಿಕಾಯಿ ಪಲ್ಯ ತಿನ್ಬೇಕಾದ್ರೆ ಸೈಡ್ನಾಗ ಟಮಾಟಿ ಉಳ್ಳಾಗಡ್ಡಿ ಇವನ್ನೆಲ್ಲ ತೆಗೆದಿಡ್ತಿರ್ತಾರೆ. ಹೀಗಾಗಿ ಅದ್ರ ಪೌಷ್ಟಿಕಾಂಶ ಅದ್ರ ಮಕ್ಕಳಿಗೆ ಹೋಗಂಗಿಲ್ಲ. ಅದಕ್ಕಾಗಿ ನಾನು ಮಿಕ್ಸರ್ಗೆ ಹಾಕಿದ್ದೀನಿ. ಇವಾಗ ನೋಡಿರಿ, ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಫ್ರೈ ಆಗೈತಿ. ಅವಾಗ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕಿದ್ದೀನಿ. ನೀವು ಇಲ್ಲಿ ಗರಂ ಮಸಾಲೆನ ಇದ್ರೆ ಹಾಕ್ಕೊಳ್ರಿ, ಇರ್ಲಿಕ್ಕಂದ್ರೆ ನಡಿತೈತಿ. ಹಂಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ. ಈಗ ನಾವು ಆಲ್ರೆಡಿ ರುಬ್ಬು ಒಳಗೆ ಮಸಾಲೆ ಖಾರ ಹಾಕಿ ರುಬ್ಕೊಂಡಿದ್ವಿ. ಹೀಗಾಗಿ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕೋರಿ, ಯಾಕಂದರೆ ಈಗ ಆಲ್ರೆಡಿ ನಾವು ಮಿಕ್ಸರ್ಗೆ ಹಾಕುವಾಗ ಉಪ್ಪನ್ನು ಹಾಕಿದ್ವಿ, ಖಾರನೂ ಹಾಕಿದ್ವಿ. ಖಾರ ಉಪ್ಪು ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದ ತಕ್ಷಣವೇ ಇವಾಗ ರುಬ್ಬಿಟ್ಟಿದ್ದು 1 ಟಮಾಟಿ ಇತ್ತಲ್ವ, ಆ ಟಮಾಟಿ ಹಾಕ್ಕೊಳಕ್ತಾನೆ ನೋಡಿರಿ. ಹಿಂಗೆ ಟಮಾಟಿ ಹಾಕೊಂಡು ಮಾಡಿದ್ರೆ ತುಂಬಾ ಟೇಸ್ಟ್ ಆಗತ್ತೆ ಪಲ್ಯ. ಒಮ್ಮೆ ಮಾಡಿರಿ, ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ನೋಡಿರಿ, ಇದೆಲ್ಲ ಫ್ರೈ ಆಗೈತಿ. ಸೈಡ್ನಾಗೆಲ್ಲ ಏನೇನು ಬಿಟ್ಕೊಂಡೈತಿ ಕಾಣಿಸಾಗ್ತೈತಿ ನಿಮಗೆಲ್ಲ. ಈ ಟೈಮ್ನಾಗ ನಾವು ತುಂಬಿಟ್ಟಿದ್ದು ಬದ್ನಿಕಾಯಿ ಇತ್ತಲ್ವ, ಅದನ್ನು ಹಾಕ್ಕೊಳಕ್ತೀನಿ ನೋಡಿರಿ. ಹಾಕ್ಕೊಂಡು ಸರಿಯಾಗಿ 1-2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ, ಅಂದ್ರೆ ಹೊತ್ತು ಚಾನ್ಸಸ್ ಇರ್ತೈತಿ.
ಹೀಗಾಗಿ ಪದೇ ಪದೇನ ಇದನ್ನು ಎಣ್ಣೆ ಒಳಗೆ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇರ್ರಿ. ಇದಕ್ಕೆ ನೀರು ಹಾಕ್ಕೊಳ್ಬಾರ್ದು. ನೀರು ಹಾಕ್ಕೊಂಡ್ವಿ ಅಂದರೆ ಇದು ಸಾಂಬಾರು ರೀತಿ ಆಗ್ಬಿಡ್ತೈತಿ. ನಾವು ಆವಾಗಲೇ ಮಿಕ್ಸರ್ಗೆ ಹಾಕಿಟ್ಟಿದ್ದು ಮಸಾಲೆ ಇತ್ತಲ್ವ ಅದನ್ನು ಹಾಕ್ಕೊಳ್ಬೋದು. ಇಲ್ಲ ಅಂದರೆ ನೀವು ಇವಾಗ ನಾ ತೋರ್ಸಾಕ್ತೀನಲ್ಲ ಹಿಂಗೆ ರೋಸ್ಟ್ ಮಾಡ್ಕೊಂಡು ತಿನ್ಬೋದು. ಹಿಂಗೆ ಮಾಡ್ಕೊಂಡು ತಿಂದ್ರೂ ಎಣ್ಗಾಯಿ ಬದ್ನಿಕಾಯಿ ತುಂಬಾ ರುಚಿಯಾಗಿರ್ತೈತಿ. ಇವಾಗ ನೋಡಿರಿ ನಾನು ಆವಾಗಲೇ ಮಸಾಲೆ ಮಾಡಿಟ್ಟಿದ್ದನ್ನ ತೆಗೆದಿಟ್ಟಿದ್ನ ಸೈಡ್ನಾಗ, ಅದನ್ನೂ ಇದಕ್ಕೆ ಹಾಕ್ಕೊಳಾಕ್ತಾನೆ. ನಾನು ಫಸ್ಟನೇ ಹೇಳಿದ್ದೀನಿ ನಾನು ಇಲ್ಲೊಂದು ಸ್ವಲ್ಪ ರಸ ಬಿಟ್ಟು ಮಾಡ್ಕೊಳಾಕ್ತಾನೆ ಅಂಥೇಳಿ. ನೋಡಿರಿ ಎಷ್ಟು ತಿಕ್ನೆಸ್ ಆಗಿ ಕರೆಕ್ಟಾಗಿ ಎಣ್ಗಾಯಿ ಬದ್ನಿಕಾಯಿ ರೆಡಿ ಆಗೈತೆ ಅಂಥೇಳಿ. ಇವಾಗ ಇದನ್ನು ಒಂದು 2 ನಿಮಿಷ ಮ್ಯಾಲೆ ಪ್ಲೇಟ್ ಮುಚ್ಚಿ ಕುದ್ಸಾಕೆ ಬಿಡ್ಬೇಕು. ಅಂದರೆ ಇದು ಸೈಡ್ನಲ್ಲೆಲ್ಲ ಎಣ್ಣೆ ಬಿಡಬೇಕು, ಅಲ್ಲಿ ತನೂ ಇದನ್ನು ಕುದಿಸ್ಕೋಬೇಕು. ಸ್ವಲ್ಪ ಹೊಳ್ಳೆ ಮೇಲೆ ತೆಗೆದು ನೋಡ್ಕೋತಾ ಇರಿ ನಡು ಇಲ್ಲಾಂದ್ರೆ ಹೊತ್ತಿ ಬಿಡೋ ಚಾನ್ಸಸ್ ಇರ್ತೈತಿ. ನೋಡಿರಿ ಇವಾಗ ರೆಡಿ ಆಗೈತೆ ಇದು ಪರ್ಫೆಕ್ಟಾಗಿ. ನೋಡಿರಿ ಹಿಂಗೆಲ್ಲ ಸೈಡ್ನಾಗ ಎಣ್ಣೆ ಬಿಟ್ಕೊಂಡೈತಂದ್ರೆ ಇದು ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ ರೆಡಿ ಆಗೈತೆ ಅಂತ ಅರ್ಥ. ನೋಡಿರಿ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗೈತೆ ಅಂತ ಹೇಳಿ. ನೋಡಿರಿ ಎಷ್ಟು ಚಲೋ ತಂಗೆ ಕಾಣಾಗ್ತೈತಿ ಬದ್ನಿಕಾಯಿ ಪಲ್ಯ. ಹಂಗೆ ಯಾರಿಗಾರ ಹಾಕಿಕೊಟ್ರು ಇವಾಗ ಎಷ್ಟು ಚಲೋ ಮಾಡಿದ್ದೀವ ಬದ್ನಿಕಾಯಿ ಪಲ್ಯ ನೀನು ಹೆಂಗಾರ ಮಾಡಿದ್ದಿ ಅಂತ ಕೇಳ್ತಾರೆ. ಒಮ್ಮೆ ಹಿಂಗೆ ಮಾಡಿರಿ, ಮನ್ಯಾಗ ಎಲ್ಲರಿಗೆ ಹಾಕಿ ಕೊಡ್ರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮತ್ತು ಕಟಕ್ ರೊಟ್ಟಿ ಅಂದರೆ ಯಾರಿಗೆ ಇಷ್ಟ ಇರಂಗಿಲ್ಲ ರೀ, ಎಲ್ಲರಿಗೂ ಇಷ್ಟ ಆಗೇ ಆಕತಿ. ಇದನ್ನು ನೀವು ಬಿಸಿ ರೊಟ್ಟಿ, ಬಿಸಿ ಚಪಾತಿ, ಹಂಗೆ ಕಟಕ್ ರೊಟ್ಟಿ ಅಥವಾ ಬಿಸಿ ಅನ್ನದಾಗೂ ತಿನ್ಬೋದು, ಅಷ್ಟು ರುಚಿಯಾಗಿರ್ತೈತಿ. ನಿಮಗೂ ಈ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.